ಬಿಡು ಬಿಡು. ಯಾರು ನೀನು? ಒಂಟಿ ಹುಡುಗಿ ಸಿಕ್ಕಿದಾಳೆ ಅಂತ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀಯಾ? ನಾನು ಕಿಡ್ನಾಪ್ ಮಾಡ್ತಿದ್ದೀನಿ ಮೇಡಮ್. ನಾನು ವಿಕ್ರಮ್ ನಿಮ್ ಬಿಸ್ನೆಸ್ ಪಾರ್ಟ್ನರ್. ಯಾವ ಬಿಸ್ನೆಸ್ ಪಾರ್ಟ್ನರ್? ನಂಗೆ ಯಾವ ಬಿಸ್ನೆಸ್ ಪಾರ್ಟ್ನರ್? ಏನ್ ನಿಸ್ಬೆ ಮಾಡ್ತೀಯ ನನ್ನ ಹತ್ರ ಒಂಟಿ ಹುಡುಗಿ ಅಂತ? ಬೋಟ್ ಎಲ್ಲ ಕಿತ್ತಾಕ್ಬಿಡ್ತೀನಿ ನಾನು. ನಶೆ ಬಂದಿರೋ ಥರ ಆಡ್ತೀವ್ರೆ. ಏನಾಯ್ತು ಹುಡುಗಿ? ನಾನು ಯಾಕೆ ಮಿಸ್ಬಿಹೇವ್ ಮಾಡಲಿ? ಸರಿ, ನಾನು ನಿಮ್ಮನ್ನು ಟಚ್ಚೇ ಮಾಡಲ್ಲ. ಹಾಗೆ ಮನೆಗೆ ಡ್ರಾಪ್ ಮಾಡ್ತೀನಿ. ಒಂದು ನಿಮಿಷ ಕೂತಿರಲಿಲ್ಲ, ಬಂದೆ. ತೋರಿ ಮೇಡಮ್. ಯಾಕೆ ನಿಂಗೆ ಹೊಡಿಕಲ್ ಈ ತುದಿ ನೀವು ಇಟ್ಕೊಳ್ಳಿ, ಈ ತುದಿ ನಾನು ಇಟ್ಕೋತೀನಿ. ಹಾಗೆ ಮನೆ ಹೋಗ್ಬಿಡೋಣ, ಬನ್ನಿ. ಮೇಡಮ್ ಯಾಕೆ ಕಳ್ತಿದ್ರ? ಮನೆ ಹೋಗ್ತಿದ್ಯಲ್ಲ ಮೇಡಮ್, ಅಲ್ಲಿ ಊಟ ಮಾಡ್ಬೋದು. ನನಗೆ ತುಂಬಾ ಹಸುವತ್ತೆ ಅಂದ್ರೆ ಯಾವ ಅಂಗಡಿ ಓಪನ್ ಇದೆ? ಎಲ್ಲಿಂದ ತರಲಿ? ನಂಗೆ ಗೊತ್ತಿಲ್ಲಪ್ಪ. ಕಿಡ್ನಾಪರ್ ಹಸುವತ್ತಿದೆ ನಂಗೆ. ಸರಿ ಕೂತಿರು, ತರ್ತೀನಿ. ತಿನ್ನ ಮೇಡಮ್ ಅವರೇ, ಇಡ್ಲಿ ತಗೊಂಡ್ಬಂದಿದ್ದೀನಿ, ಪ್ಲೀಸ್ ತಿನ್ನಿ. ಗುಡ್ ಬಾಯ್. ನಿಂಗೆ ಯುಗಾದಿ ಪ್ರಯುಕ್ತ ಸಂಬಳ ಜೊತೆಗೆ ಬೋನಸ್ ಕೊಡ್ತೀನಿ ನಾನು. ಎಂಜಾಯ್. ಈಗ ಪ್ಯಾಕೆಟ್ ಓಪನ್ ಮಾಡಪ್ಪ, ಹಸಿವಾಗ್ತದೆ ನನಗೆ. ಊಟ ಬೇಕು. ನಾನು ತಿನ್ನಿಸ್ಲ? ನೀವು ನನ್ನ ಗಂಡನ ತಿನ್ನಿಸ್ಲ ಅಂತೆಲ್ಲ ಕೇಳ್ತೀನಿ. ನನಗೆ ಅಂದ್ಕೊಳ್ಳಿ, ಯಾರು ಬೇಡ ಅಂದ್ರು. ತಮಾಷೆ ಮಾಡಿದೆ. ತಿನ್ನಿಸ್ಲ? ನೀನ್ ತಿಂದ? ನನ್ನ ಮನೆ ಹೋಗ್ತಿದ್ದೆ. ಯಾಕೆ ಬಂದ್ಬಿಡು, ಮೊದಲು ಕಿಡ್ನಾಪರು ನನಗೆ ಹೊಟ್ಟೆನೋ ಬಂದ್ಬಿಡ್ಲಿ ಅಂತಾನ. ಅದೆಲ್ಲ ಏನು ಬೇಡ. ಈಗ ನಾನೊಂದು ಮಾತು ಹೇಳ್ತೀನಿ, ನೀನು ನನಗೆ ತಿನ್ನಿಸ್ತೆ ಅಲ್ವಾ, ಜೊತೆಗೆ ನೀನು ತಿನ್ನು. ನಿನ್ನ ಜೊತೆ ನನ್ನ ಕಥೆ ಬೇರೊಂದು ರೂಪ ತಾಳುತ್ತಿದೆ. ನನ್ನ ಜೊತೆ ನಿನ್ನ ಕಥೆ ಹಾಯಾದ ಹಾದಿ ನೋಡುತ್ತಿದೆ. ಯಾವ ಬರೀ ನಂಗೆ ತಿನ್ನಿಸ್ತಾ ಇದೆಯಲ್ಲ ಕಿಡ್ನಾಪರ್. ಎಂದು ಗೀಚಿಯಾಗಿದೆ ಬ್ರಹ್ಮ ಬರೆದ ಲೆಕ್ಕಾಚಾರ ನಾವು ಒಪ್ಪಬೇಕಿದೆ. ನನ್ನ ದಾರಿ ನಿನ್ನ ಸೇರಿ ತುಂಬಾನೇ ಹೊಸದಾಗಿದೆ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ಸೌಂಡ್ ಮಾಡಲ್ಲ, ನಾನು ಡ್ಯಾನ್ಸ್ ಮಾಡ್ತೀನಿ. ಅದು ಬೆಲ್ಲ ಹೋಗೋ ಕಿಡ್ನಾಪರು. ಚೆನ್ನಾಗಿದೆ ಅದು. ಸ್ಟೇಜಲ್ಲಿ ಇದ್ದೀನಿ ನಾನು. ಸ್ಟೇಜ್ ಸ್ಪೀಡ್ ಹೋಗಪ್ಪ. ಅಯ್ಯೋ ರಾಮ. ಕುತ್ಕೋ ಒಂದು ನಿಮಿಷ. ಅಭಿಮಾನಿಗಳೇ, ಈಗ ನಂದು ಬಾಯಿ ಮುಚ್ಚು. ಈಗ ನಂದು ಇನ್ನೊಂದು ನೃತ್ಯ. ಸುಮ್ಮನೆ ಇದ್ರೆ ಸರ್. ಇವಾಗ ಈ ಸ್ಥಿತಿಲಿ ನಮ್ಮ ಮಾವ ನೋಡಿದ್ರೆ, ಮಾವ ಅಂದ್ರೆ ನಿಮ್ಮಪ್ಪ ಸಿಕ್ಕಿದವ್ರ ಪಕ್ಕದಲ್ಲಿ ಬಂದು ನೋಡಿತಾರೆ ಕಣೆ ನಿನಗೆ. ಅಲ್ಲ ಕಣೆ, ನಿನ್ ಸ್ವಲ್ಪ ಸೆನ್ಸ್ ಇರಬೇಕು. ಸೆನ್ಸ್ ಇಲ್ಲ ಅಂತ ಪರವಾಗಿಲ್ಲ, ಕಾಮನ್ ಸೆನ್ಸ್ ಅದು ಇರಬೇಕು. ಪಬ್ಲಿಕಲ್ಲಿ ಯಾವ ರೀತಿ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿರಬೇಕು. ಒಂದ್ಸರಿ ನಮ್ಮ ಮಾವನ್ಗೆ ಆಲ್ರೆಡಿ ಬಂದಿದೆ. ಈ ಸ್ಥಿತಿ ನೋಡಿದ್ರೆ ಎಲ್ದೇ ಬಂದ್ಬಿಡುತ್ತೆ ಕಣೆ. ನಮ್ಮ ಅಪ್ಪನೇ ಸಾಧೋದು ಅಂತಾರಲ್ಲ. ಬಂಗಾಳಿ ತಂಪಲ್ಲೂ ಇವಳ ನೆನಪೆ ಸುಡುತ್ತಿದೆ. ಬಂಗಾಳಿ ಅನ್ನೋಕೆ ಮಾತೆ ಕಾದಿದೆ. ಬಂಗಾಳಿ ತಂಪಲ್ಲೂ ಇವಳ ನೆನಪೆ
ನೆನಪೆ ಸುಡುತ್ತಿದೆ ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ ಚುರುಕು ನೋಟವೇ ಸುಳಿವು ನೀಡಿದೆ ಸಹಜವಾಗಿಯೇ ಸಲುಗೆ ಮೂಡಿದೆ ಲೈಟಾಗಿ ಹಾರ್ಟ್ ಬೇಕಾಯ್ತು, ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ ಟಚ್ ಆಯಿತು. ಕಲ್ಲ ಬಾಲೆ ಇದೆ ಕಣೋ ನೀನು, ಹುಡುಗರು ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ. ಹಸಿ ಮಾತಾಡ್ತಾಯ್ತಾ? ಅರ್ಥ ಆಯ್ತು ಬಿಟ್ಟು ಅಂದ್ರೆ ಇದಾನೆ ಕರ್ಕೊಂಡು ಹೋಗೋ ಸುಮ್ಮನೆ ನನ್ನ ಕರ್ಕೊಂಡು ಎತ್ಕೊಂಡು ಹೋಗ್ಲಾ? ಇದ್ರ ಜೊತೆ ಇತ್ತು ಧೀರ ಧೀರ ಶೂರ ಇತ್ತು. ಒಂದು ನಿಮಿಷ ಇರೇ, ನನ್ನ ಮಾವನ್ ಕಾಲ್ ಮಾಡ್ತೀನಿ. ಬಾರಿ ಮಾತಾಡ್ತೀಯಲ್ಲ, ತಡಿ ಒಂದ್ಸರಿ. ಹಲೋ ವಿಕ್ರಮ್ ಅವರೇ, ನಿಮ್ಮ ಅಕ್ಕಂಗೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಅಕ್ಕ, ನಿಮ್ಮ ತಂಗಿ ಬಗ್ಗೆ ಮಾತಾಡಕ್ಕೆ ಫೋನ್ ಮಾಡ್ದೆ. ನನ್ನ ತಂಗಿ ವಿಷಯನ? ಏನಪ್ಪ ಅದು? ಅಯ್ಯೋ ಹೌದಾ, ಅವಳೇನಾದ್ರು ಡ್ರಿಂಕ್ಸ್ ಮಾಡಿದಾಳ? ಡ್ರಿಂಕ್ಸ್ ಮಾಡಿಲ್ಲಕ್ಕ, ಬಟ್ ಏನೋ ಆಗಿದೆ. ಒಳ್ಳೆ ಹುಚ್ಚಿನ ರೋಡಲ್ಲೆಲ್ಲ ಕುಣಿತಿದ್ದಾಳೆ. ನನ್ನ ಸಿಸ್ಟರ್ ಅದು ಮಾವ ಅಂತಂದ್ರೆ ತಾನೆ ಕೊಡಿಲಿ. ಮೀಟ್ರ್ ಇಲ್ಲ ಅಂತ ಕೊಡೋ ಮೀಟ್ರ್ ಇಲ್ದವನೆ. ಹಲೋ ಸಿಸ್ಟರ್, ನಿಂಗೆ ಸ್ವಲ್ಪ ಆದ್ರೂ ನಿನ್ ತಂಗಿ ಬಗ್ಗೆ ಯೋಚನೆ ಇಲ್ವಾ? ವೇದ, ಏನೇ ಆಗಿದೆ ನಿಂಗೆ? ಇಲ್ಲ ಕಣ್, ನಿನಗೊಂದು ಚೂರು ಕನ್ಸರ್ನ್ ಇಲ್ಲ ನನ್ನ ಮೇಲೆ. ನಂದು ಒಂದು ಜನ್ಮನ ಬೇಕು ಬೇಕು ನ್ಯಾಯ ಬೇಕು. ಅಯ್ಯ, ನಾನು ಕೂರಿಸ್ತೀನಿ, ಒಂದು ನಿಮಿಷ ಕೊಟ್ಟು. ಅಲ್ಲ ಅಕ್ಕ, ನಾನು ಬಂದೆಲ್ಲ ಮಾತಾಡ್ತೀನಿ. ಒಂದು ನಿಮಿಷ, ನಾನು ಬಂದೆಲ್ಲ ಮಾತಾಡ್ತೀನಿ. ಆದರೆ ಇವಳನ್ನ ಬೆಳಿಗ್ಗೆವರೆಗೂ ಸ್ವಲ್ಪ ಜೋಪಾನದಿಂದ ನೀವೇ ನೋಡ್ಕೋಬೇಕು. ಹಾಗೆ ಡೋರ್ ಓಪನ್ ಮಾಡಿ ಆಯ್ತಾ? ಸರಿ, ಆದ್ರೆ ಏನಾಯ್ತು ಅವಳಿಗೆ? ಯಾಕೆ ಈಗ ಆಡ್ತಿದ್ದಾಳೆ? ಬಂದು ಹೇಳ್ತಾನೆ. ಅಲ್ಲ, ನನ್ನ ಸಿಸ್ಟರ್ ಒಟ್ಟಿಗೆ ಸ್ವಲ್ಪ ಮಾತಾಡ್ಬೇಕಿತ್ತು ನಾ. ಮನೆಗೆ ಹೋಗಿ ಫುಲ್ ಮಾತಾಡು. ಬಾ ಹೋಣ, ನಡ್ಕೊಳ್ಳೋಣ ಬಾ. ಯಾಕೆ ನಡ್ಕೊಂಡು ತಳ್ಳಿದೇನ? ಯಾಕಂದ್ರೆ ಟೈರ್ ಪಂಚರ್ ಆಗಿದೆ. ಓ, ಟೈರ್ ಚೇಂಜ್ ಮಾಡ್ಬಿಡು, ಏನಾಗಲ್ಲ. ಟೈರ್ ಈ ಟೈಮಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲಮ್ಮ. ಒಂದು ಕೆಲಸ ಮಾಡೋಣ, ನಾನು ಕೂಸು ಮುಟ್ಟೆ ಮಾಡ್ತೀನಿ. ಕೂಸು ಮುಟ್ಟಿಂಗೆ ಮಜಾ ಇರುತ್ತೆ. ಆಯ್ತು, ನಿಂಗೆ ನನ್ನ ಡ್ಯಾನ್ಸ್ ನೋಡೋ ಅದೃಷ್ಟ. ಅಭಿಮಾನಿಗಳೇ ಸಾರಿ. ಈ ಕಡೆ ನಿನಗೆ ಬೇತಾಳ ಅಂತ ಟೈಟಲ್ ಕೊಟ್ಟಿದ್ದು ಕರೆಕ್ಟಾಗಿದೆ ಕಣೆ, ಹಂಗೆ ಆಡ್ತೀಯ. ಈಗ ನಾನು ಬೇಯಿಸಲ್ಲ, ನಿನಗೆ ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಕೊಡ್ಬೇಕು. ಕೇಳು. ನಿನ್ನ ಮೊದಲನೇ ಪ್ರಶ್ನೆ, ನಾನು ಯಾಕೆ ಇಲ್ಲದು? ನಿನ್ನ ಎರಡನೇ ಪ್ರಶ್ನೆ, ಆ ಗಾಡಿ ಹೇಗೆ ಪಂಚರ್ ಆಯ್ತು? ನಿನ್ನ ಮೂರನೇ ಪ್ರಶ್ನೆ, ನಿನ್ನ ಮಾವ ಯಾರು? ಇದಕ್ಕೆಲ್ಲ ಉತ್ತರ ಕೊಟ್ಟಿಲ್ಲ ಅಂದ್ರೆ ನಿನ್ನ ತಲೆ 101 ಹೋಲಾಗುತ್ತೆ. ನಾನೇನಾದ್ರು ಕೈ ಬಿಟ್ರೆ ನಿನ್ನ ತಲೆಯಲ್ಲಿ 101 ಹೋಲಾಗುತ್ತೆ ಕಣೆ. ಸೌಂದು, ಏನ್ ನಡೀತು ಅಂತ ನಿಜ ಹೇಳು. ಅಮ್ಮ, ನಾನು ಹೇಳ್ತೀನಿ. ಇಷ್ಟೆಲ್ಲ ಆಯ್ತಮ್ಮ. ಮತ್ತ್ಯಾಕೆ ವಿಶ್ವ ಅವರು ವಿಕ್ರಮ್ ಕಡೆಯವ್ರು ನನ್ನ ಹೊಡೆದ್ರು ಅಂತ ಹೇಳಿದ್ರು? ನನಗೊಂದು ಅರ್ಥ ಆಗ್ತಿಲ್ಲ, ಎಲ್ಲ ವಿಚಿತ್ರವಾಗಿದೆ. ಥ್ಯಾಂಕ್ ಯು ಸರ್, ಮತ್ತೆ ಬನ್ನಿ. ಸರ್, ಬಿಲ್ ಇದರಲ್ಲೇ ಹಾಕಿದ್ದೀನಿ, ತಗೊಂಬಿಡಿ. ಏನಿರೋದು ಹಾಗೆ ನೋಡ್ಕೊಂಡು ನಿಂತ್ಬಿಟ್ಟೆ? ನೋಡ್ದಾ ವ್ಯಾಪಾರ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ? ಅದು ನನಗೂ ಆಶ್ಚರ್ಯ ಆಗ್ತಿರೋದು. ಆಶ್ಚರ್ಯನು ಬೇಡವೇದ, ಕಸ್ಟಮರ್ಸ್ಗೆ ಅಂಗಡಿ ತುಂದಾಗೆ ಇರಬೇಕು ಅಷ್ಟೇ. ನಾವು ವೆರೈಟಿ ಆಫ್ ಥಿಂಗ್ಸ್ ಇಟ್ಟರೆ ಮತ್ತೆ ನಾವು ದುಡ್ಡು ಎಣಿಸೋದಕ್ಕೆ ಮಿಷಿನೇ ಇಡಬೇಕಾಗತ್ತೆ. ಆ ದಿನ ಬೇಗ ಬರಲಿ ಅಂತ ನಾನು ಕೃಷ್ಣನ ಹತ್ರ ಕೇಳ್ಕೊತೀನಿ.
ವಿಕ್ರಮ್ ಎಲ್ಲಿ? ವಿಕ್ರಮ್ಗೆ ಕಾಲ್ ಟ್ರೈ ಮಾಡಿದೆ, ಸ್ವಿಚ್ ಆಫ್ ಬರ್ತಾ ಇದೆ. ಸ್ವಿಚ್ ಆಫಾ? The number you're calling is switched off right now. Please try later. ರಾತ್ರಿ ನನ್ನ ಮನೆಗೆ ಹೇಗೆ ಹೋದೆ? ವಿಕ್ರಮ್ ಡ್ರಾಪ್ ಮಾಡ್ದ ಅಂತ ಅಕ್ಕ ಹೇಳಿದ್ಲು. ಅಲ್ಲ, ಆದರೆ ಅಷ್ಟೊತ್ತರಲ್ಲಿ ವಿಕ್ರಮ್ ಹೇಗೆ ಬಂದ? ಎಲ್ಲ ಸಿಕ್ಕಾಬಿಟ್ಟು ಕನ್ಫ್ಯೂಸ್ ಆಗ್ತಿದೆಯಪ್ಪ. ಲಿಖಿತಾ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ನೀನು ಅಂಗಡಿ ನೋಡ್ಕೋತೀಯಲ್ಲ? ಹಾಂ ಸರಿ. ಬಾಲ, ಅಣ್ಣನ ಎಲ್ಲಿಂದ ಹುಡ್ಕೋದು? ಎಷ್ಟು ಹುಡ್ಕೋರು ಕಾಣಿಸ್ತಾನೆ ಇಲ್ಲ. ನನಗಂತೂ ಟೆನ್ಷನ್ ಆಗ್ತಿದೆ ಕಣ. ನನಗೂ ಟೆನ್ಷನ್ ಆಗ್ತಾ ಉಂಟು ಮರೆಯ. ಅಣ್ಣನ ಫೋನ್ ಯಾವತ್ತೂ ಸ್ವಿಚ್ ಆಫ್ ಆಗ್ತಿರಲ್ಲ, ಇವತ್ತು ಸ್ವಿಚ್ ಆಫ್ ಆಗಿದೆ ಅಂತಂದ್ರೆ ನನಗಂತೂ ಅಣ್ಣ ಇಲ್ಲದೆ ಕೈ ಕಾಲೇ ಆಡ್ತಿಲ್ಲ ಕಣ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅಲ್ಲ, ಅಣ್ಣ ನಿನ್ನೆ ರಾತ್ರಿ ಹೋದವನು, ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ. ಎಲ್ಲಾದರೂ ಹೋಗೋದಾದ್ರೆ ನಮ್ಮನ್ನು ಕರ್ಕೊಂಡು ಹೋಗೋನು, ಇಲ್ಲ ಅಂತಂದ್ರೆ ಹೇಳ್ಬಿಟ್ಟು ಹೋಗೋನು. ಏನ್ರು ನಿಮ್ಮ ಅಣ್ಣ ಇನ್ನೂ ಅಂಗಡಿ ಕಡೆ ಬಂದೇ ಇಲ್ಲ? ಅದಕ್ಕೆ ನಿಮಗೆ ಫೋನ್ ಮಾಡಿ ಕೇಳೋಣ ಅಂತಿದ್ವಿ. ಯಾಕೆ? ಯಾಕೆ ಅಂತಂದ್ರೆ ಅಣ್ಣ ನಿನ್ನೆ ರಾತ್ರಿಯಿಂದ ಕಾಣ್ತಿಲ್ಲ, ಅದಕ್ಕೆ. ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗೋಗಿದೆ. ಏನು ಹೇಳ್ತಿದ್ದೀರಾ? ಹೌದು, ನಿನ್ನೆ ರಾತ್ರಿ ನಿಮಗೆ ಮನೆ ಡ್ರಾಪ್ ಆದ್ಮೇಲಿಂದ ಅಣ್ಣ ಕಾಣಿಸ್ತಾನೆ ಇದೆ. ಅವಾಗಲಿಂದ ಅಣ್ಣನ ಫೋನು ಸ್ವಿಚ್ ಆಫ್ ಆಗಿದೆ. ಜ್ಯೋತಿದ್ರೆ ಎಲ್ಲಿಗೆ ಹೋಗಿದ್ದಾನೆ ಹಾಗಿದ್ರೆ? The number you're calling is switched off right now. Please try later. ಅಲ್ಲ, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಾದ್ರೂ ಪರಿಚಯ ಇರಬೇಕಲ್ಲ? ನಮ್ಮನ್ನು ಬಿಟ್ಟರೆ ಕ್ಲೋಸ್ ಆಗಿರೋದು ನಿಮ್ಮ ಜೊತೆ ಅಷ್ಟೇ. ಇದೊಳ್ಳೆ ಪದ್ಧತಿ ಇರುತ್ತಲ್ಲ. ಅಲ್ಲ, ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಹೇಳಿಲ್ಲ ಅಂದರೆ ಎಲ್ಲಿಗೆ ಹೋಗಿರ್ಬೋದು ಅವನು? ಅಣ್ಣ ಅಣ್ಣ ವಿಕ್ರಮ್! ಅಣ್ಣ ವಿಕ್ರಮ್! ಅಣ್ಣ ವಿಕ್ರಮ್! ಅಣ್ಣ 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 ವಿಕ್ರಮ್! 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 ನನ್ನ ಮಗನೇ, ಭಾಳ ಮೆರೀತಿದ್ದೆ ಅಲ್ವಾ? ಇವಾಗ ನೋಡು, ನನ್ನ ಬೂಟಿನ ಕೆಳಗೆ ಸತ್ತು ಮಲಗಿದೀಯ. ಈ ಕಾಕಿನ ಎದುರಾಕೋಬೇಡ ಅಂತ ಎಷ್ಟು ಸಲ ಹೇಳಿದ್ರು ಏನ್ ಕಿತ್ಕೋತೀಯ ಅಂತ ಕೇಳ್ತಿದ್ದೆ ಅಲ್ವಾ? ನೋಡು, ಇನ್ನು ಪ್ರಾಣನ ಕಿತ್ಕೊಂಡಿದ್ದೇನೆ.
ಬೇತಾಳ ಅಲ್ಲೊಂದು ಸ್ವಲ್ಪ ಡೆಕೋರೇಟ್ ಮಾಡು. ಬೇತಾಳ ಕಿಟ್ಟಿ ಬೇತಾಳ. ಅಲ್ಲ ಬೇತಾಳ, ಏನ್ ಬೇತಾಳ ನೀನು ಒಳ್ಳೆ ಕಾಗಿ ತರ ಓಟ ಅಂತಿದ್ಯಲ್ಲ. ಎಲ್ಲಿಗೆ ಹೋದೆ ವಿಕ್ರಮ್ ನೀನು? ಮಾತಿಗೂ ಬೇತಾಳ ಬೇತಾಳ ಅಂತ ನನ್ನ ಹಿಂದೆ ಬೇತಾಳ ತರ ಬಿದ್ದಿದ್ದೆ. ಇವಾಗ ನಾನು ನೆನಪಾಗ್ತಿಲ್ವಾ ನಿನ್ಗೆ? ಅದಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತದೆ. ವೇದ ಅವ್ರೆ, ಇದಕ್ಕೆಲ್ಲ ನೀವೇ ಕಾರಣ. ಏನ್ ಹೇಳ್ತಿದ್ಯಾ ಮುನ್ನ? ಇದಕ್ಕೆಲ್ಲ ನಾನು ಹೇಗೆ ಕಾರಣ ಆಗ್ತೀನಿ? ಓ, ಇವಾಗ LKG ಎಲ್ಲ ಹೇಳ್ಕೊಂಬರ್ಬೇಕಾ? ಮುನ್ನ, ಇದು ಮಾತಾಡೋ ಟೈಮ್ ಅಲ್ಲ, ಸುಮ್ಮನಿರು. ಏನ್ರ ಅದು ಗಲಾಟೆ? ಅಣ್ಣ ಅಣ್ಣ ಅನ್ಕೊಂಡು ನೀವೇ ಏನಾದರೂ ನಿಮ್ಮ ಅಣ್ಣಂಗೆ ಮುಹೂರ್ತ ಇಟ್ರ ಹೇಗೆ? ಏಯ್, ನಿಯತ್ತಲ್ಲಿ ನಾವು ನಾಯಿಗಿಂತ ಮೇಲು. ನಮ್ಮ ನಿಯತ್ತೇನು ಅಂತ ಪ್ರಶ್ನೆ ಮಾಡೋದಕ್ಕೂ ಮುಂಚೆ ನಿನ್ನ ನಿಯತ್ತೇನು ಅಂತ ನಿನ್ನ ಆತ್ಮಸಾಕ್ಷಿನ ನೀನೇ ಪ್ರಶ್ನೆ ಮಾಡ್ಕೋ. ಅಯ್ಯೋ, ನಿಮ್ಗಳ ಗಲಾಟೆನ ಬಿಟ್ಟಾಕಿ ಮೊದಲು ವಿಕ್ರಮ್ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಅದ್ರ ಮೇಲೆ ಗಮನ ಕೊಡಿಯಲ್ಲ. ವೇದವ್ರೆ, ಹೆಣಾಗುದ್ದಿ ಯಾಕೆ ಮೈನೋ ಮಾಡ್ಕೋತೀರ? ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣ, ನೀನು ಒಂದೇ ಒಂದು ಕಿರು ಬೆರಳಲ್ಲಿ ಗೋವರ್ಧನ ಗಿರಿನ ಎತ್ತಿ ಎಷ್ಟೋ ಸಾವಿರ ಜನರನ್ನ ಕಾಪಾಡಿದೆ. ಈ ಅಬ್ಬಲೆ ಪಾಲಿಗೆ ನೀನು ಬೆಂಗಾವಲಾಗಿರೋದು ನಿಜ ಅನ್ನೋದೇ ಆದ್ರೆ ನನ್ನ ಮನಸ್ಸಲ್ಲಿರೋ ಅಷ್ಟು ಗೊಂದಲಗಳಿಗೆ ನೀನೇ ಉತ್ತರ ಕೊಡ್ಬೇಕು. ಇಲ್ಲಿ ಮುಚ್ಚೋಗಿರೋ ಸತ್ಯನ ನೀನೇ ಹೊರಗಡೆ ತರಬೇಕು. ರೋಷಿನಿ
ಅಲ್ಲೊಂದು ಕಾಮನ ಬಿಲ್ಲು ಕರಗುತ್ತಿದೆ, ಇಲ್ಲೊಂದು ಜೀವವು ನೊಂದು ನಲುಗುತ್ತಿದೆ. ಬಯಸಿದ್ದು ಇನ್ನೇನೋ ಏನೋ ಆಗಿ ಹೋಗಿದೆ, ಮನ್ನಿಸು ತಪ್ಪೆಲ್ಲ ನನ್ನದೇ. ವಿಕ್ರಮ್ 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 ನನಗೆ ಪ್ರಜ್ಞೆ ಬರ್ತಿದೆ. ವಿಕ್ರಮ್ ಸೇರಿಸ್ತೆ. ವಿಕ್ರಮ್ ವಿಕ್ರಮ್ ಮುನ್ನ ಬಾಲ ಮುನ್ನ ವಿಕ್ರಮ್ ವೇದಾವ್ರಿ ಏನಾಯ್ತು? ಯಾಕೆ ಹೋಗ್ಕೊಂಡೆ? ವಿಕ್ರಮ್ ಪ್ರಜ್ಞೆ ಬರ್ತಿದೆ. ಅಣ್ಣ, ಇಷ್ಟು ವರ್ಷದಲ್ಲಿ ನೀನು ಹೀಗೆ ಮಲಗಿರೋದನ್ನ ನಾವು ನೋಡೇ ಇಲ್ಲ. ಅಣ್ಣ, ನಿನ್ನ ನೀ ಗತಿಗೆ ತಂದವ್ರನ್ನ ಸುಮ್ಮನೆ ಬಿಡಬಾರ್ದು, ಅವ್ರ ಕೈ ಕಾಲು ಕತ್ತರಿಸ್ಬೇಕು. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವಾಗ ನನ್ನ ಪ್ರಜ್ಞೆ ಬಂದಿದ್ದು, ಅಷ್ಟು ಬೇಗ ದ್ವೇಷ ಸಿಟ್ಟು ಬಗ್ಗೆ ಮಾತಾಡ್ತಿದ್ದೀರಲ್ಲ. ಸ್ವಲ್ಪ ರೆಸ್ಟ್ ಮಾಡಲಿ, ಸುಮ್ಮನಿರಿ. ಅಣ್ಣ, ನೀನು ಕಾಣದೇ ಇದ್ದಾಗ ವೇದ ಅವ್ರು ಎಷ್ಟು ಚಡ್ಪಡಿಸಿದ್ರು ಗೊತ್ತಾ? ಒಳ್ಳೆ ಮಗು ಥರ ಅಳ್ತಿದ್ರು ಅಣ್ಣ. ಅವ್ರು ಇವತ್ತು ನಿನಗೆ ಮಾಡಿರೋ ಸಹಾಯಕ್ಕೆ ನೀನು ಅವ್ರಿಗೆ ಋಣಿಯಾಗಿರಬೇಕು. ಏನಿದು ಋಣ ಗಿಣ ಅನ್ಕೊಂಡು ನಾವೇನು ದೇವ್ರು ಮಾಡಬೇಡಿ, ನೀವು ಸುಮ್ಮನಿರಿ. ಪಾಪ ಕಣೋ ಪ್ರೇಮಿಗಳು ಪ್ರೈವಸಿಯಿಂದ ವಿರಹ ವೇದನೆಯಲ್ಲಿ ಒದ್ದಾಡ್ತಿದ್ದಾರೆ. ನಾವೊಂಚೂರು ಆಚೆ ಹೋಗೋಣ. ಅಣ್ಣ, ನೀವಿಬ್ರು ಮಾತಾಡ್ತೀರಿ, ನಾವು ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀವಿ. ಹಾಂ. ಗುನ್ನ ಒಳಗಡೆ ಹಾಸ್ಪಿಟ್ಲ್ ಬಾ. ವಿಕ್ರಮ್, ನನಗೆಷ್ಟು ಭಯ ಆಗಿತ್ತು ಗೊತ್ತೇನೋ. ನೋಡು, ನಿನಗಿದು ಸಿಕ್ಕಿರೋದು ಮರು ಜನ್ಮ. ಇನ್ಮುಂದೆ ನೀನು ದುಷ್ಟ ಸಾವಾಸ, ರೌಡಿಸಮ್ಮು, ಈ ಫಿನಾನ್ಸ್ ತಂದೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಎಲ್ಲೆಲ್ಲ ಬಿಟ್ಬಿಡ್ಬೇಕು. ಮರ್ಯಾದೆಯಿಂದ ಜೀವನ ಮಾಡೋದಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ನೀನು ಹೇಳ್ತಾ ಇದ್ದೀನಿ, ಎಲ್ಲರೂ ಹಾಗೆ ನೀನು ನೆಮ್ಮದಿಯಾಗಿ ಬದುಕಬೇಕು ಕಣೋ. ಅದನ್ನು ನೋಡಿ ನಾನು ಖುಷಿ ಪಡ್ಬೇಕು. ವಿಕ್ರಮ್, ನೀನು ನನ್ನ ಹಾಗೆ ತುಂಬ ನೊಂದಿದ್ಯಾ, ಎದೆಲಿ ಜ್ವಾಲಾಮುಖಿನೂ ಹೊತ್ಕೊಂಡು ಬದುಕ್ತಿದ್ಯಾ. ಇನ್ಮುಂದೆ ನೀನು ಹೊಸ ಜೀವನ ಬದುಕಬೇಕು. ಲೈಫ್ ತುಂಬ ಸುಂದರವಾಗಿದೆ ವಿಕ್ರಮ್, ಪ್ಲೀಸ್ ಹಾಳು ಮಾಡ್ಕೋಬೇಡ ಕಣ. ನಾನು ನೋಡಿ ಏನೇನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ವಿಕ್ರಮ್, ನೀನು ಎದ್ದ ತಕ್ಷಣ ಡಾಕ್ಟರ್ ಏನಾದರೂ ಕೊಡಕ್ಕೆ ಹೇಳಿದ್ದಾರೆ ನಿಂಗೆ? ಮೊದಲ ಸಲ ಬದುಕಿರುವೆ ಅನಿಸುತ್ತಿದೆ, ಮಕ್ಕಳಲ್ಲಿ ಮರಣವಿದೆ ಅನಿಸುತ್ತಿದೆ, ಈರುಳಿನಲ್ಲೂ ನೆರಳು ಸಹ